ಇವಾಗ ನೀನೇನಾದ್ರು ಹುಡುಗಿಯಾಗಿ ಹುಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಹೆಂಗಿತ್ತು? ಸುಮ್ಕೆ ಯಾಕೆ ಬಿಡಲ್ಲ ಅಂದ್ರೆ ಜಮೀನ್ ಬಿಟ್ರು ನಾವೇನೇ ಹೋಗೋಣ. ನಮ್ದು ರೈತರದ್ದು ಅದೇ ಕೆಲಸ. ಚಪಾತಿ ಪಲ್ಯವೇ ನೋಡು ಈಗ ತಿನ್ನುವೆ, ಈಗ ನೋಡೋದಿನ್ನ ಪಡ ಏನ್ ಮಾಡುವೆ, ಗಸಗಸನೆ ಅಗದು ನಿನ್ನ ಒಳಗೆ ನುಂಗುವೆ. ಈ ರಾಜ್ಯದಾಗ ಇಲ್ಲಿವರೆಗೂ ಯಾರು ಮಾಡಿರಬಾರ್ದು ಅಂತ ಯೋಜನೆ ತಂದು ಮಾಡ್ಬೇಕು. ಬಾಳದಂತೆ ಯಾರಿಗೂ ಕಾಣದಂತೆ ಈಗ ಯಾರು ಕಾಣ್ತಾರ ಗುರು? ಏನಂತ ಅಂದರೆ ಇಷ್ಟು ದಿವಸ ಬರೀ ಕಾಲೇಜು ಅದು ಇದು ಬರೀ ಅದ್ರದ್ದೇ ವೀಡಿಯೋ ಆಯಿತು. ಇವಾಗ ನಮ್ಮೂರ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ. ಯಾವ ಥರ ಇರುತ್ತೆ, ಅವ್ರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಕ್ಯಾಮ್ರಾನ ಫೇಸ್ ಮಾಡ್ತಾರೆ ನೋಡೋಣ. ನನಗೇನು ಅಂತಂದರೆ ಮಾತಾಡ್ತಾರೆ, ಬಟ್ ಇದುವರೆಗೂ ಯಾರೂ ನಮ್ಮೂರಲ್ಲಿ ಈ ಥರ ಮಾಡಿಲ್ಲ. ಅಂದರೆ ವೀಡಿಯೋಸ್ ಯಾರನ್ನೂ ಈ ಥರ ಇದು ಇಂಟ್ರ್ಯಾಕ್ಷನ್ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ. ಫುಲ್ ವೀಡಿಯೋ ನೋಡಿ, ಮಸ್ತಾಗಿರುತ್ತೆ. ಯಾಕೆಂತಂದರೆ ಇವಾಗ ಈ ಬೇರೆ ಕಡೆ ಆದರೆ ಬೇರೆ ಥರ ಕ್ವಶನ್ಸ್, ನಮ್ಮೂರಲ್ಲಿ ಆ ಥರ ಎಲ್ಲ ಕೇಳೋಕ್ಕಾಗಲ್ಲ. ಪ್ಯೂರ್ ಹಳ್ಳಿದೆ ಕೇಳಬೇಕು. ಕೇಳ್ತೀನಿ. ಮಸ್ತಾಗಿರೋ ಜನ, ಏನು ಎಲ್ಲರೂ ಸುಮ್ಮನೆ ಕೇಳಲ್ಲ. ಯಾರು ಇಂಟ್ರೆಸ್ಟಿಂಗಾಗಿ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ, ಅಂದರೆ ಎಲ್ಲ ಊರಲ್ಲೂ ಅವ್ರವ್ರದ್ದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರೋಲ್ಲ, ಅಂಥವ್ರನ್ನ ಕೇಳ್ತೀನಿ. ಸೊ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮಸ್ತಾಗಿ ಮಾಡ್ತೀನಿ ನೋಡಿ. ಫಸ್ಟು ಗೈಸ್, ಇವಾಗ ಬೇರೆ ಏನೋ ಅಂದರೆ ನಮ್ಮ ತಾತನ ಮಾತಾಡ್ಸೋಕೆ ಹೋಗ್ತಾಯಿದ್ನಿ. ಬನ್ನಿ. ನಮ್ಮ ತಾತ ಮೊದಲೇ ಬೈತದೆ, ಡಿವೋರ್ಸ್ ಥರ ಮಾತಾಡಿದ್ರೆ ಸಾಕು ಬೈತಾ ಇರುತ್ತೆ. ನೋಡೋಣ ಈಗ ನಮ್ಮ ತಾತ ಹೆಂಗಂತದೆ. ಏನಂದ್ರೆ ತಾತ, ಈಗ ಒಂದು ವಾರದಲ್ಲಿ ಒಂದು ಹುಡುಗಿ ಎಲ್ಲ ಗಂಡು ಹೆಣ್ಣು ನೋಡ್ಯಾರೆ, ನೋಡ್ಬಿಟ್ಟು ಮದುವೆ ಎಲ್ಲ ನಿಶ್ಚಿತ ಮಾಡ್ಯಾರೆ. ಆ ಹುಡುಗಿ ಇನ್ನೇನು ಮದುವೆ ಆಗೋದಲ್ವಾ ಅಂತ ಅಂದ್ಬಿಟ್ಟು ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂತ ಟ್ರಿಪ್ ಕರ್ಕೊಂಡು ಹೋಗಿ ಬೆಟ್ಟದ ಮೇಲಿಂದ ಹುಡುಗನ್ ತೇಳ್ಬಿಟ್ಟಲೆ. ತೇಳ್ಬಿಟ್ಟಲೆ. ಅಲ್ಲ, ಈಗಿನ ಕಾಲದಲ್ಲಿ ಈಗೆಲ್ಲ ಮಾಡ್ತಾರಲ್ಲ, ನಿಮ್ ಕಾಲದಲ್ಲೆಲ್ಲ ಹೆಂಗೆ? ನಿಮ್ ಕಾಲದಲ್ಲೂ ತೇಳ್ತಿದ್ರಾ? ಹಿಂಗೆ ಒಂದು ಹೇಳಲ್ಲ, 3-4 ಜನ ಹಿಂಗೆ ಈಗ ಮದ್ವೆ ಎಲ್ಲ ನೋಡಾದ್ಮೇಲೆ ಹುಡುಗಿ ಕರ್ಕೊಂಡು ಹೋಗ್ಬಿಟ್ಟು ಟ್ರಿಪ್ ಹೋಯ್ತೀವಿ ಅಂತ ಬೆಟ್ಟದ ಮೇಲಿಂದ ತೆಳ್ಳೇರೆ. ಅವಳನ್ನ ತೇಳ್ಬಿಡ್ದು ಮುಂದಾಗಿ ನಮ್ಮಗ ಹಂಗೇನ್ ಗೊತ್ತಿತ್ತ ತೇಳ್ತಾರೆ ಅಂತ. ಹಿಂಗೆ ಇವ್ರು ಹೆಂಗಿದ್ರು ಮದ್ವೆ ಆಯ್ತೀವಲ್ಲ ಅಂತ ಹೋಗ್ಯಾನ ಅವನು. ಅವಳು ನೋಡೋರು ತೆಳ್ಳಲ್ಲಿ ಬೆಟ್ಟದ ಮೇಲಿಂದ ಮಾಡ್ಬಿಟ್ಲಲ್ಲಿ ಅಲ್ಲೇ. ನಿಮ್ ಕಾಲದಲ್ಲೆಲ್ಲ ಹಿಂಗ್ ಮಾಡ್ತಿದ್ರಾ? ಎಲ್ಲಾ ಕಾಲದಾಗ ಮಾಡೋರು ತೀರ ಮೀರ್ ಜನ ಎಲ್ಲಾ ಕಾಲದಾಗ. ಅಲ್ಲ, ನೀನ್ ಅಜ್ಜಿ ನೋಡಕ್ ಹೋದಾಗ ಹೆಂಗಿತ್ತು? ಅಲ್ಲ, ನೀನ್ ಅಜ್ಜಿ ನೋಡಕ್ ಹೋದಾಗ ಹೆಂಗಿತ್ತು? ಸುಮ್ಕೆ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಗೈಸ್, ಇವಾಗ ನಮ್ಮ ಜೊತೆ ರಾಜಣ್ಣ ಅಂತ ನಮ್ಮೂರವರು. ಇವಾಗ ನೀನೇನಾದ್ರು ಹುಡುಗಿಯಾಗಿ ಹುಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ? ಡಿಪ್ರೆಷನ್. ಹುಡುಗಿಯಾಗಿ ಹುಟ್ಟಿದ್ರೆ ಯಾವನಾರ ಕರ್ಕೊಂಡು ಹೋಗಿನಿ. ಮೀಟರ್ ಆಯ್ತು. ಏನಂತಂದ್ರೆ ಇವರು ನಮ್ಮೂರಲ್ಲಿ ಫುಲ್ಲು ಈ ಶೋಭಾನ್ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ಅಲ್ಲ ಶೋಭಾನ್ ಅಲ್ಲ, ವಾಟ್ ಬ್ರೋ, ಈ ಸಾಂಗ್ಸ್ ಎಲ್ಲ ಹೇಳ್ತಾರಲ್ಲ ಹಳೆ ಕಾಲದ್ದು, ಅದಕ್ಕೆಲ್ಲ ಫೇಮಸ್. ಯಾವ್ದಾರ ಒಂದು ಸಾಂಗ್, ಯಾವ್ದಾರ ಒಂದು ಹಾಡು ಹೇಳು. ಚಪಾತಿ ಪಲ್ಯವೇ ನೋಡು ಈಗ ತಿನ್ನುವೆ, ಈಗ ನೋಡೋದಿನ್ನ ಪಡ ಏನ್ ಮಾಡುವೆ, ಗಸಗಸನೆ ಅಗದು ನಿನ್ನ ಒಳಗೆ ನುಂಗುವೆ, ಹೊಟ್ಟೆ ತುಂಬ ನೀರು ಕುಡಿದು ಗಟ್ಟಿಯಾಗುವೆ. ಚಪಾತಿ ಪಲ್ಯವೇ ನೋಡು ಈಗ ತಿನ್ನುವೆ, ಈಗ ನೋಡೋದಿನ್ನ ಪಡ ಏನು ಮಾಡುವೆ, ಮುದ್ದೆ ಸಾರು ತಿಂದು ನಾನು ಎದ್ದು ಮೆರೆಯುವೆ, ಎದ್ರಿಗೆ ಬರೋ ವೈರಿಗಳ ಶಿರವ ಕಡಿಯುವೆ. ಚಪಾತಿಯೇ ಪಲ್ಯವೇ ನೋಡು ಈಗ ತಿನ್ನುವೆ, ಈಗ ನೋಡುದಿನ್ನ ಪಾಡ ಏನು ಮಾಡುವೆ. ಏನಂತಂದ್ರೆ ಇವ್ರು ನಮ್ಮೂರಲ್ಲೇ ಒಂಥರ ಜನಪದದ ಕಲಾವಿದ್ರು ತರ. ಇವರು ಮಸ್ತಾಗಿ ಹಾಡುಗಳೆಲ್ಲ ಹೇಳ್ತಾರೆ. ಯಾವ್ದಾರ ಒಂದು ಮಸ್ತಾಗಿರೋದು ಹಾಡು ಹೇಳೊಂದು. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿನ್ನೊಲವೇ ಈ ಮನೆಯ ನಂದಾದೀಪವಾಗಲಿ, ಅನುರಾಗದ ರಾಗಮಾಲೆಯನ್ನದಾಗಲಿ, ಅನುರಾಗದ ರಾಗಮಾಲೆಯನ್ನದಾಗಲಿ, ಅತಸ್ವರದ ಛಾಯೆ ಹಿಡಿದು ಕಾಣದಾಗಲಿ, ಮಮತೆ ಇರುವ ಮನೆ ಸದಾ ದೇನಿನ ಗೂಡು, ಅದೇ ಶಾಂತಿಯ ಬೀಡು. ಮಮತೆ ಇರುವ ಮನೆ ಸದಾ ದೇನಿನ ಗೂಡು, ಅದೇ ಶಾಂತಿಯ ಬೀಡು. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿನ್ನೊಲವೇ ಈ ಮನೆಯ
ನಂದ ದೀಪವಾಗಲಿ. ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು, ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು. ಶ್ರುತಿಯೊಡನೆ ಸ್ವರೆತಾನು ಗೀತೆ ಹಾಡಲಿ, ಶುಭ ಗೀತೆ ಮಿಡಿಯಲಿ. ಶ್ರುತಿಯೊಡನೆ ಸ್ವರಿತಾನು ಗೀತೆ ಹಾಡಲಿ, ಶುಭ ಗೀತೆ ಮಿಡಿಯಲಿ. ಮಂಗಳದಾಗಿ ಸುದಿನ. ಏನಂತಂದ್ರೆ ಇವಾಗ ಸಾಂಗ್ ಹೇಳಿದ್ರಲ್ಲ ರಾಜಣ್ಣ ಅಂತ, ಅವ್ರು ಇನ್ನೂ ಮಸ್ತ್ ಆಗಿರೋ ಸಾಂಗ್ ಹೇಳ್ತಾರೆ. ಈ ಡಬಲ್ ಮೀನಿಂಗ್ ಸಾಂಗ್ಗಳನ್ನೆಲ್ಲ ಅವ್ರದ್ದೇ ಪದದಲ್ಲಿ, ಈಗ ಯಾವುದೇ ಥರ ಕಾಪಿ ಸಾಂಗ್ಗಳು ಆಡಲ್ಲ, ಈಗ ಯಾರೋ ಆಡ್ಬಿಟ್ಟಿರೋದು ಆಡಲ್ಲ, ಅವ್ರದ್ದೇ ಸ್ವಂತ ಪದಗಳನ್ನ ಸೇರಿಸ್ಕೊಂಡು ನಮ್ಮ ಹೆಸರುಗಳ್ನ ಸೇರಿಸ್ಕೊಂಡು ಡಬಲ್ ಮೀನಿಂಗಾಗಿ ಮಸ್ತಾಗಿ ಆಡ್ತಾರೆ. ಈ ವಿಡಿಯೋನಾರು ಮಸ್ತಾಗಿ ಓಡ್ತಂತಂದರೆ ನಿಜ ಅವರು ಮಸ್ತಾಗಿರೋ ಸಾಂಗ್ಗಳನ್ನೆಲ್ಲ ಒಂದು ವೀಡಿಯೋ ಮಾಡಾಕ್ತೀನಿ, ಅದೇ ಸಕ್ಕತ್ತಾಗಿ ಹೇಳ್ತಾರೆ ನಿಜ. ಇವಾಗಲೇ ನೋಡೋರಲ್ಲ ಚಪಾತಿ ಪಲ್ಯ, ಅದನ್ನ ಇದೇ ಇಲ್ಲ, ಇಮ್ಯಾಜಿನೇಷನ್ ಇಲ್ಲ, ಆ ಥರ ಆಡಿದ್ರು. ಈ ಥರ ನಿಜ ಯಾವುದೇ ಸರಿಗಮಪ್ಪ ಯಾವುದೂ ಇಲ್ಲ ಇಲ್ಲಿ. ಯಾಕಂತಂದರೆ ಯಾವುದೇ ಇದಿಲ್ಲಲ್ಲ ಹಳ್ಳಿಲಿ ಈ ಥರ ಒಂದು ಪ್ರತಿಭೆಗಳು, ಹೊಸ ಪ್ರತಿಭೆಗಳಲ್ಲ, ಹಳೆ ಪ್ರತಿಭೆಗಳು ಮಸ್ತಾಗಿ ಆಡಿದ್ರು ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಗೈಸ್ ಇವ್ರ ಹೆಸರು ಕನ್ಕಡ ಅಂತ. ಇವಾಗ ಕನ್ಕಡ ಏನಂತಂದರೆ ಸಿಟಿಗಳಲ್ಲೆಲ್ಲ 60 ವರ್ಷ 70 ವರ್ಷ ಆಗಿದ ತಕ್ಷಣ ರಿಟೈರ್ಮೆಂಟ್ ಅಂತ ಮಲ್ಲಿರ್ತಾರೆ, ಕೆಲ್ಸಕ್ಕೆ ರಿಟೈರ್ಮೆಂಟ್ ಅಂತ ಮಲ್ಲಿರ್ತಾರೆ ಎಷ್ಟು ಮಾಡೋಕ್ಕೆ. ಈಗ ನಿಂಗೆ ಎಷ್ಟು ವರ್ಷ? ಒಂದು 70 ಆಗೈತಾ? ಏನಪ್ಪ ನಾವು ಓದಿಲ್ಲ ಏನಿಲ್ಲ ಆ ಕಾಲದಾಗೆ. ಅಲ್ಲ ಒಂದು 70 ಆಗೈತಾ? ಏನಪ್ಪ ಆಧಾರ್ ಕಾರ್ಡ್ ಅನ್ನೋದು. ಆಯ್ತು. ಈಗ ಇಷ್ಟು ವರ್ಷ ಆದ್ರೂ ಇಷ್ಟಿದಾದ್ರೂ ಕುರಿ ಕಾಯಕ್ ಬರ್ತೀರಾ, ಎಲ್ಲಾ ಕೆಲಸ ಮಾಡ್ತೀರಾ. ಅವ್ರ ಅವ್ರ ಸಿಟಿಲಿರೋರು ಅಷ್ಟಕ್ಕೆ ಸುಮ್ಮನೆ ಆಯ್ತಾರೆ. ಈಗ ಅದಕ್ಕೆ ಏನ್ ಹೇಳ್ತೀರ ಈಗ? ಅವ್ರ ಹಣೆ ಬರ. ಅಲ್ಲ ನೀವೀಗ ಇಷ್ಟೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರು ಇಷ್ಟು ಗಟ್ಟಿ ಮುಟ್ಟಾಗಿದ್ದೀರಾ, ಅವ್ರ ಅಷ್ಟಕ್ಕೆ ಅಲ್ಲಿ ಹಾಸ್ಪಿಟ್ಲ್ ಹಂಗೆ ಹಿಂಗೆ ಅಂತ ಹೋಯ್ತಾರೆ. ಯಾವ್ದಕ್ಕೂ ಹೋಗಿಲ್ಲಪ್ಪ. ಅದೇನೋ ಜಾರ ಪಾರ ಬರ್ತವೆ ಮಾಮೂಲಿ, ಹೋಯ್ತೀವಿ ಅಷ್ಟು ಬಿಟ್ರೆ ಏನು ಇಲ್ಲ. ಅಲ್ಲ ಈಗ ಅವ್ರು 60 ವರ್ಷ ಆಗಿದ ತಕ್ಷಣ ರೆಸ್ಟ್ ಮಾಡ್ಬೇಕು ಅಂತ ಇರ್ತಾರೆ, ನೆಮ್ಮದಿಯಾಗಿ ಇರ್ಬೇಕು ಮಲ್ಲಿ ಅಂತ. ಈಗ ನಾವು ರೈತರು ಎಷ್ಟೇ ವರ್ಷ ಆದ್ರೂ ನಮಗೆ ಇದೇ ಇಲ್ಲ, ನಮ್ದಿನೇ ಇಲ್ಲ, ನಾವು ಮಾಡ್ತಲೇ ಇರ್ಬೇಕು. ಈಗ ಇದ್ರ ಹತ್ರ ಬಿಡದಿ ಹತ್ರ ಜಮೀನೆಲ್ಲ ಬಿಟ್ಕೊಡ್ಬೇಕು ಅಂತ ಮಾಡೋರೆ ಈಗ ಸಿಟಿ ಮಾಡಕ್ಕೆ. ಈಗ ನಮ್ಮೂರ ಹತ್ರ ಹಂಗ್ ಬಿಟ್ಕೊಡು ಅಂತಂದ್ರೆ ಬಿಡ್ತೀರಾ ನೀವು? ಇಲ್ಲ. ಅಲ್ಲ ಎಕರೆಗೆ ಇಷ್ಟು ಲಕ್ಷ ಅಂತ ಕೊಡ್ತೀವಿ, ಇಷ್ಟು ಕೋಟಿ ಅಂತ ಕೊಡ್ತವ್ರೆ, ಹಂಗಾರ ಬಿಡ್ತೀರಾ? ಇಲ್ಲ, ಬಿಡಲ್ಲ. ಏನಕ್ಕೆ ಬಿಡಲ್ಲ? ಯಾಕೆ ಬಿಡಲ್ಲ ಅಂದ್ರೆ ಜಮೀನ್ ಬಿಟ್ರೆ ನಾವೇನೇ ಹೋಗೋಣ, ನಮ್ದು ರೈತರದ್ದು ಅದೇ ಕೆಲಸ. ಸರಿ ಕಣ್ಕಣ. ನಾನು ಫಸ್ಟ್ ಹೇಳೋದಲ್ಲ, ನಮ್ಮ ಹಳ್ಳಿ ಜನ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಮಾತಾಡೋಕ್ಕೆಲ್ಲ ಸಂಕೋಚ ಪಡ್ಕೋತಾರೆ ಅಂತ. ನೋಡಿ ಈ ಥರ, ಯಾಕೆಂತಂದರೆ ಅವ್ರಿಗೂ ಯಾವತ್ತೂ ಕ್ಯಾಮ್ರಾನೇ ಫೇಸ್ ಮಾಡಿರಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಈ ಥರ ಆಗುತ್ತೆ, ಏನು ಮಾಡೋಕ್ಕಲ್ಲ, ಇನ್ಮೇಲೆ ಆಗುತ್ತೆ. ನಾನು ಇದ್ದೀನಲ್ಲ. ಓಟಾ ಬೈಲಿ ಗೈಸ್. ಇವಾಗ ಇನ್ನೊಬ್ಬನ ಮಾತಾಡ್ತೀನಿ ನೋಡಿ, ಅವನ ಹೆಸರು ಬೇರೆ ಇರ್ಬೋದು, ಬಟ್ ಕರೆಯೋದೆಲ್ಲ ಮೋಟಾ ಅಂತಲೇ ಫೇಮಸ್. ಬೈಲಿ ನಿನ್ನ ಹೆಸರೇನು? ಮತ್ತೆ ಎಲ್ಲರೂ ಮೋಟಾ ಅಂತ ಕರೀತಾರೆ. ಗೊತ್ತಿಲ್ಲ. ಎಷ್ಟನೇ ಕ್ಲಾಸು? ಇಲ್ಲ ಎಷ್ಟನೇ ಕ್ಲಾಸ್? ಮಗ್ಗಿ ಎಲ್ಲಿ ತಗೋಬರ್ತವೆ? ಮಗ್ಗಿ 7 ಒಂದು ಹೇಳಿ. 7 ಒಂದು ಹೇಳು. 7 ತಡಿ ಒಂದು ನಿಮಿಷ, ನಿಧಾನಕ್ಕೆ ಫಸ್ಟಿಂದ ಹೇಳು. 4 7 ಒಂದು ಹೇಳು. 7 7 4 28 7 35 7 42 7 7 7 9 7 42 7 7 7 9 56 ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. 70. ಅಲ್ಲ ಇಲ್ಲಿ ಬೈಲೆ. ನಿಮ್ಮ ಮೇಡಮ್ ಹೆಸರೇನು? ಕೋಕಿಲೆ. ಏನೇನು? ಕೋಕಿಲೆ. ಮೇಷ್ಟ್ರ ಹೆಸರು? ರಾಜಣ್ಣ. ಇದೊಂದು ಬದುಕಿ, ಇದೊಂದು ಜನ್ಮವೇ. ರಾಜಣ್ಣ ಮೇಷ್ಟ್ರು. ಮತ್ತೆ ಊಟ ಏನ್ ಮಾಡಿದೆ? ಚಿತ್ರಾನ್ನ, ಶಾಗೆ ಉಪ್ಪಿಟ್ಟು. ಯಾವ್ದಾರ ಸಾಂಗ್ ಹೇಳ. ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ, ಈಗ ಯಾರು ಕಾಣ್ತಾರ ಗುರು? ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ, ಆಡಿದ ಸಾಲಿನಲ್ಲಿ ಮೂಡಿದ ಪ್ಯಾನಿನಂತೆ. ಅಷ್ಟೇ ಬರೋದು. ಅಷ್ಟೇ. ಇದು ಅದೇ ಹೇಳ್ತಾರ, ಹೇಳು. ಮನೆಗೆ ಹೇಳ್ತಾಳಲ್ಲ ಅವಳು.
ಗೈಸ್ ಏನಂತ ಅಂದರೆ ಇವಾಗ ಹಳ್ಳಿ ಕಡೆ ಯಾರು ಮನೆ ಹತ್ರ ಫ್ರೀ ಇಲ್ಲ, ಎಲ್ಲ ದನ ಕುರಿ ಅದು ಇದು ಮೇಸಕ್ಕೆ ಅಂತೆಲ್ಲ ಅಲ್ಲಿ ಇಲ್ಲಿ ಹೋಗೋರೆ. ಸೊ ತೋಟದ ಹತ್ರಕ್ಕೆ ಹೋಗ್ಬಿಟ್ಟು ಹುಡಿಕೊಂಡೋಗಿ ಮಾತಾಡ್ಸೋಂಥ ಪರಿಸ್ಥಿತಿ ಬಂದೈತೆ. ಇವಾಗ ನಮ್ಮ ಶರತ್ ಅವ್ರ ಮನೆ ಹತ್ರ ಹೋಗ್ತೀನಿ, ಅವ್ರ ಅಪ್ಪ ಪಕ್ಕ ಇರ್ತಾರೆ, ಅವ್ರ ಅಪ್ಪನ್ನ ಮಾತಾಡಿಸ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವಾಗ ದಿನ ಮಾಡಿದ್ರೆ ಏನೇನು ಬದಲಾವಣೆಗಳು ತರ್ತೀರಾ, ಏನೇನು ಫ್ರೀಯಾಗಿ ಕೊಡ್ತೀರಲ್ಲ? ಈ ರಾಜ್ಯದಾಗ ಇಲ್ಲಿವರೆಗೂ ಯಾರು ಮಾಡಿರಬಾರ್ದು ಅಂತ ಯೋಜನೆ ತಂದು ಮಾಡಬೇಕು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಈಗ್ಲಾರಲ್ಲ ಅವ್ರೆ ಅಷ್ಟೇ ರಿಯಲ್ ಎಸ್ಟೇಟ್ ಮಾಡೋದು, ಅವ್ರವ್ರ ಹೆಂಡತಿ ಮಕ್ಕಳು ಅವ್ರು ದುಡ್ಡು ಮಾಡೋದು, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ತಿನ್ನೋದು ಯೋಚನೆ ಮಾಡ್ತಾರೆ ಹೊರ್ತು ರೈತರಿಗಾಗಂತ ಬಡವ್ರ ಬಗ್ಗರಿಗಾಗಂತ ಕಾರ್ಯಕ್ರಮ ಏನೂ ಮಾಡಲ್ಲ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಈಗ ನಮ್ಮ ರೈತರಿಗೆ ಏನಾರು ಹೆಲ್ಪ್ ಆಗತ್ತಾರ ಏನ್ ಮಾಡ್ತಿದ್ರಿ ಏನಾರು ನೀನು CM ಆಗಿದ್ರೆ? ನಮ್ಮ ರೈತರಿಗೆ ಅಂತ ಹೆಲ್ಪ್ ಏನಪ್ಪ ಅಂತಂದ್ರೆ ಮಾಮೂಲಿ ಅವ್ರಿಗೆ ಗೊಬ್ಬರ ಕಮ್ಮಿ ಇದ್ರೊಳಗೆ, ರೈತರಿಗೆ ಅವಶ್ಯಕತೆ ಇರೋದು ಆಸ್ಪತ್ರೆದು ಅದು ಅಂಥದ್ದು. ಇನ್ನೇನು ಅವು ಕೊಬ್ಬರಿಗೆ ನಿಗದಿತ ಬೆಲೆ, ಅಡಿಕೆದು ಇಷ್ಟು ಮಾಡಿ ಕಾಲಕ್ಕೆ ಸರಿಯಾಗಿ ಮಳೆ ಬಿದ್ಬಿಟ್ರೆ ರೈತರಿಗೆ ಅವು ಎಷ್ಟು ಮಾಡಿ ಕೊಟ್ಬಿಟ್ರೆ ಅವರೇ ನಮ್ಮನ್ನು ಸಾಕ್ತಾರೆ, ಅವರೇನು ನಾವು ಸಾಕ್ಬೇಕಾಗಿಲ್ಲ. ಈಗ್ಲಾರಂತೂ ಬಿಡು, ಎಲ್ಲ ಅವ್ರ ಮನೇನ ಮಾಡಿ ನೀಗಿ ಕುಡಿಸಿ ಪ್ರತಿಯೊಬ್ಬ ರೈತನ ಮೇಲೂ ಪ್ರತಿಯೊಂದು ಹುಟ್ಟ ಮಕ್ಕಳ ಮೇಲೂ ಒಂದೊಂದು ಕೋಟಿ ರೂಪಾಯಿ 10 ಲಕ್ಷ ರೂಪಾಯಿ ಒಬ್ಬ ಮನುಷ್ಯನ ತಲೆ ಮೇಲೂ ಸಾಲ ಐತಿ. ಈಗ 5ನೇದು ಹೆಣ್ಮಕ್ಳಿದ್ದೀರಲ್ಲ, ನೀವು ಬಸ್ನಲ್ಲಿ ಎಲ್ಲಿ ತಿರುಗಾಡಿದ್ರು ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ನಲ್ಲಿ ಫ್ರೀ. ಮಾತೇ ಇಲ್ಲ. ಇವಾಗ ಬಿಡದಿ ಕಡೆ ಎಲ್ಲ ಇವಾಗ ಜಮೀನೆಲ್ಲ ಮಾಡ್ಲೇಬೇಕು ಕೊಡ್ಲೇಬೇಕು ಅಂತ ಬಿಟ್ಟಾರಲ್ಲ, ಈಗ ನಮ್ಮೂರಲ್ಲಿ ಬಂದು ಈಗ ಜಮೀನು ನೀವು ಕೊಡ್ಲೇಬೇಕು, ಇಷ್ಟಿಷ್ಟು ಲಕ್ಷ ಕೊಡ್ತೀವಿ ಕೋಟಿ ಕೊಡ್ತೀವಿ ಅಂತ ಅಂದ್ರೆ ಕೊಡ್ತೀರಾ ನೀವು? ಇಲ್ಲ, ಅವ್ನ್ ಕೋಟಿ ಕಟ್ಕೊಂಡು ಏನ್ ನಮ್ಗೆ ಕೋಟಿ ಅವ್ನ್ ಕೋಟಿ ನಾವೇ ಕೊಟ್ಬಿಡ್ತೀವಿ, ಅಚ್ಚುಕಟ್ಟಾಗಿ ಮಳೆ ಇದ್ಬಿಟ್ಟು ನಮ್ಮ ಜಾಗ ನಮಗೆ ಬಿಟ್ಟು ಕೊಟ್ಬಿಟ್ರೆ ಅವ್ನ್ ಕೊಡೋದ್ರೊಳಗೂ ಹೆಚ್ಚಾಗಿ ನಾವೇ 1 ವರ್ಷಕ್ಕೆ ಮಾಡ್ಕೊಂಡ್ಬಿಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋ ಅವ್ನ್ ಕೊಡ್ಬೇಕಾಗಿರೋದು ಜುಜ್ಮಿ ಕೋಟಿ 2 ಕೋಟಿ ಅವೆಲ್ಲ ಯಾವತ್ತ 3 ಅದಿರೋ ದುಡ್ಡು ವರ್ಷ ಇರಲ್ಲ ನಮ್ಮ ಹತ್ರ. ಅಂತಂದ್ರೆ ಇವಾಗ ಬೆಂಗಳೂರಲ್ಲಿ ಸಿಟಿಲೆಲ್ಲ ಅಜ್ಜಿದಿರು ಇರ್ತಾರಲ್ಲ, ಅವರೆಲ್ಲ ಬೆಳಗ್ಗೆ ಎದ್ಬಿಟ್ಟು ಪಾರ್ಕಿಗೆ ರೋಡಲ್ಲೆಲ್ಲ ವಾಕಿಂಗ್ ಹೋಗ್ತಾ ಇರ್ತಾರೆ. ಅಷ್ಟೆಲ್ಲ ಹೋದ್ರು ಮೈಕ್ ಮೊಣಕಾಲು ನೋವು, ಅದ್ ನೋವು ಇದ್ ನೋವು, ಹುಷಾರಿಲ್ಲ ಅಂತ ವಾರಕ್ಕೆ 3 ಸಲ ಆಸ್ಪತ್ರೆಗೆ ಹೋಗ್ತಾರೆ. ನೀನ್ ಡೈಲಿ ಬೆಳಗ್ಗೆ ಎದ್ರೆ ಎಲ್ಲ ಕೆಲಸ ಮಾಡ್ತೀಯ, ಕುರಿತಾಕೆಲ್ಲ ಹೋಗ್ತೀಯ, ನಿಂಗೇನು ಅನ್ಸಲ್ವ ನಿಂಗೆ? ನಂಗೂ ಒಂದ್ಸತಿ ಹಂಗ ಅನಿಸ್ತದೆ, ಅಯ್ಯೋ ಯಾಕೆ ಮಾಡ್ಬೇಕು ಅನಿಸ್ತದೆ, ಅಯ್ಯೋ ಇವೆಲ್ಲ ನೋಡಿರೆ ಅಯ್ಯೋ ನಾವು ಅವತ್ತಿಂದ ಮಾಡಿದ್ರೆ ಇವತ್ತು ನಾವು ಮಾಡ್ಬೇಕು ಅನಿಸ್ತದಲ್ಲ ಅಂತ ನಾವು ಮಾಡ್ತಾ ಇರ್ತೀವಿ ಕಣಪ್ಪ. ಕೈ ಕಾಲು ನೋವು ಆಗಿದ್ರೆ ಎಲ್ಲ ಒಂದ್ಸರಿ ಹಂಗೆ ಆಯ್ತದೆ ಅಂದ್ರೂ ಅಷ್ಟಿಲ್ಲ, ನಾವು ಅದ್ರಾಗ ಸೇರಿಸ್ಕೊಂಡು ಒಂದು ಸ್ವಲ್ಪ ಬದುಕ ಏನೋ ಕೈಲಾದಷ್ಟ ಮಾಡ್ತೀವಿ ಕಣಪ್ಪ. ಪರಿತಾ ಪಾಡ್ತಕ್ಕ ಮಂತಕ್ಕೆ ಹೋಗ್ಬೇಕು ಬರ್ಬೇಕು ಅನ್ನೋ ಜ್ಞಾನ ಅವತ್ತಿಂದ ನಾವು ಆ ಕಾಲದಿಂದ ಮಾಡಿದಾರಲ್ಲ, ಇವಾಗ ಕೂತ್ಕೋಬೇಕು ಅನ್ಸಲ್ಲ ಕಣಪ್ಪ. ಇವಾಗ ಆಮೇಲೆ ಇನ್ನೊಂದೇನು ಅಂತಂದ್ರೆ ಇವಾಗಿನ ಕಾಲದಲ್ಲಿ ನಮ್ಮ ಸಂಸ್ಕೃತಿನೇ ಮರ್ತ್ಬಿಟ್ಟವ್ರೆ. ಹುಡುಗಿರೆಲ್ಲ ಹೆಂಗ್ ಬೇಕ್ ಹಂಗೆ ಬಟ್ಟೆ ಹಾಕತಾರೆ, ಹೆಂಗ್ ಬೇಕ್ ಹಂಗೆ ಆಮೇಲೆ ನಮ್ನ ನೋಡೋ ದೃಷ್ಟಿ ಸರಿ ಇಲ್ಲ ಅಂತ ಅಂತಾರೆ. ಅದಕ್ಕೇನಂತ ಈಗ ನೀವು ನಿಮ್ ಕಾಲದ ಸಂಸ್ಕೃತಿ ಆಗೈತಿ? ನಮ್ಮ ಕಾಲದಾಗ ಯಾವ ತರ ಹಿಂದಿಂದ ನಡ್ಕೊಂಡು ಹೋಯ್ತಿದ್ವು ಹಂಗೆ ನಡ್ಕೊಂಡು ನಾವು ಹೋಯ್ತಾ ಇದೀವಿ ಕಣಪ್ಪ. ನಮ್ಗೆಲ್ಲ ಯಾ ಸೋಕಿ ಏನ್ ಬೇಕು, ವಯಸ್ಸಾದ್ಮೇಲೆ ಅವತ್ತಿಂದ ಮಾಡಿದವ್ರಿಗೆ ಇವತ್ತೇನ್ ಬೇಕು, ನಾವ್ ಹೆಂಗೆ ಅವತ್ತಿಂದ ಕೆಲಸ ಮಾಡ್ಕೊಂಡು ಕಾರ್ಯ ಮಾಡ್ಕೊಂಡು ಹೆಂಗ್ ಉಟ್ಕೋತೀವಿ ಹೆಂಗ್ ತೊಟ್ಕೋತೀವಿ ಹಂಗೆ ಇದ್ದೀವಿ. ಇಟ್ಕೋಬೇಕು ಉಟ್ಕೋಬೇಕು ಅನ್ನೋ ಆಸೆನೇ ಇಲ್ಲ ನಮ್ಗೆ. ಎಲ್ಲ ಇವಾಗಿನ ಕಾಲದಲ್ಲಿ ಹುಡುಗಿರೆಲ್ಲ ಹೆಂಗ್ ಬೇಕ್ ಹಂಗೆ ಹಾಕತ್ತಾರಲ್ಲ ಹಾಗೆ. ಇಲ್ಲ, ಅವ್ರಿಗೆ ಏನ್ ಅನ್ನಿಸ್ತದೋ ನಮ್ಗೆ ಏನ್ ಗೊತ್ತು, ಅವ್ರಿದ್ದು ನಮ್ಗೆಲ್ಲ ಏನ್ ಗೊತ್ತಪ್ಪ. ನಾವ್ ಇವತ್ತೇ ಆಗ್ಲಿ ಇವತ್ತೇ ಹೋಗಿ ಇವತ್ತು ಮಾಡೋದು ನಾಳಿಕೆ ಮಾಡೋದು ಇವತ್ತೇ ಮಾಡಿ ಮುಗ್ಸೋಣ ಅನ್ನೋ ಕಾಲ ಬಂದದಿ. ಅಂತ ಕಾಲದಾಗ ಅವ್ರು ಮಾಡ್ತಾರಪ್ಪ. ಅಷ್ಟೇ, ಇನ್ನೇನಪ್ಪ. ಅದೇ ಅವ್ರಿಗೆಲ್ಲ ಏನ್ ಹೇಳ್ತಿ, ಈಗ ನಮ್ ಸಂಸ್ಕೃತಿ ಉಳಿಸ್ದಲ್ಲಿ ಹೆಂಗ್ ಬೇಕ್ ಹಂಗೆ ಬಟ್ಟೆ ಹಾಕೊಂಡಿ ಇರೋದನ್ನೆಲ್ಲ ಅಂದ್ರೆ ನಾವು ನಾವ್ ಮಾಡೋದೇ ಹಂಗೆ, ನಾವು ಬಿಡೋದೇ ಹಂಗೆ. ಈಗ ನಮ್ ಕಾಲಕ್ಕೆ ತಕ್ಕನಾಗ ಮಾಡ್ತೀವಿ, ನಮ್ಮ ಇಷ್ಟ ಅಂತಾರಪ್ಪ. ಅಷ್ಟೇ, ಇನ್ನೇನು ಇವಾಗ ಅತ್ತರ್ಗೆ ಇನ್ನೇನು ಹೇಳಕ್ ಹೋಯ್ತೀಯ, ಹೇಳೋ ಅವಸ್ಥೆ ಕತ್ತಿಲ್ವಲ್ಲ, ಅಷ್ಟೇ. ಸರಿ ಗೈಸ್, ಇವಾಗ ಇಷ್ಟು ಜನದ್ದು ಮಾತಾಡ್ತಿದ್ದೀನಿ. ಇನ್ನೂ ಸುಮಾರು ಜನ ಮಾತಾಡೋಕ್ಕೆ ಸ್ವಲ್ಪ ಹಂಚ್ಕೊಂಡ್ರು, ಹಳ್ಳಿ ಜನ ಗೊತ್ತಲ್ಲ ಮಾತಾಡಿಲ್ಲ. ಸೊ ನೆಕ್ಸ್ಟೆಲ್ಲ ಪಕ್ಕ ಮಾತಾಡ್ಸಿ, ಇನ್ನೂ ಬೇಜಾನ್ ಜನ ಇದ್ದಾರೆ ಈ ಥರದವರು. ಮತ್ತು ನಿಮ್ಮ ಸಪೋರ್ಟ್ ಬೇಕು. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಹೇಗಿತ್ತು ಕಮೆಂಟ್ ಮಾಡಿ, ಯಾರ್ಯಾರ್ದು ಇಷ್ಟ ಆಯಿತು ಅಂದರೆ ಯಾರ್ಯಾರು ಮಾತಾಡಿದ್ದು ಇಷ್ಟ ಆಯಿತು, ನೆಕ್ಸ್ಟ್ ಯಾವ ಥರ ಮಾಡಬೇಕು ಕಮೆಂಟ್ ಆಗಿ. ನಿಜ
ಪಕ್ಕ ನನಗಂತೂ ಕ್ರೇಜಿ ಆಗಿತ್ತು. ಫಸ್ಟ್ ಟೈಮ್ ಈ ಥರ ಮಾಡಿದ್ದು ನಮ್ಮೂರಲ್ಲಿ ನಮ್ಮ ಜನಗಳ ಮಧ್ಯೆ. ಇನ್ನೂ ಮಸ್ತಾಗಿ ಮಾಡ್ತೀನಿ ಅಷ್ಟೇ.